ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎನ್. ರಾಜಣ್ಣ ಅವರು ಇತ್ತೀಚೆಗೆ ಒಂದು ಸೂಚನೆ ಕೊಟ್ಟಿದ್ದರು. ಮಕ್ಕಳುಗಳಿಗೂ ಕೂಡ ಆರೋಗ್ಯ ತಪಾಸಣೆಯನ್ನು ಮಾಡಿ ಅಂತ. ಯಾಕೆಂದರೆ ಹೃದಯಾಘಾತ ಜಾಸ್ತಿ ಆಗ್ತಿತ್ತಲ್ಲ, ಹಾಗಾಗಿ ಈಗ 1ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ವಿದ್ಯಾರ್ಥಿಗಳ ಹೃದಯ ತಪಾಸಣೆ ಆಗಿದೆ. ಆರೋಗ್ಯ ತಪಾಸಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎನ್. ರಾಜಣ್ಣ ಅವರು ಸೂಚನೆಯನ್ನು ಕೊಟ್ಟಿದ್ದರು. ಹಾಗಾಗಿ ಕಳೆದ 1 ವಾರದಿಂದ ಶಾಲೆಗಳಲ್ಲಿ ಹೃದಯ ತಪಾಸಣೆ ನಡೀತಾ ಇದೆ. ಇಲ್ಲಿ ತನಕ 1185 ಶಾಲೆಗಳ 56,000 ವಿದ್ಯಾರ್ಥಿಗಳ ಚೆಕ್ ಮಾಡಿದಾರಂತೆ. 112 ವಿದ್ಯಾರ್ಥಿಗಳಿಗೆ ಶಂಕಿತ ಹೃದಯ ಸಮಸ್ಯೆ ಅಲ್ಲ, ECGನಲ್ಲಿ ಏನೋ ವೇರಿಯೇಷನ್ ಬಂದಿರುತ್ತೆ, ಅವ್ರಿಗೆ ಹೆಚ್ಚಿನ ತಪಾಸಣೆ ಮಾಡೋಣ, ಹೆಚ್ಚಿನ ಟ್ರೀಟ್ಮೆಂಟ್ ಕೊಡೋಣ ಅಂತ ಏನೋ ಒಂದಷ್ಟು ತೀರ್ಮಾನವನ್ನು ಮಾಡಿರಬಹುದು. ತುಂಬ ಜನಕ್ಕೆ ಆ ರೀತಿ ಆಗುತ್ತೆ, ECG ವೇರಿಯೇಷನ್ಸ್ ಬರುತ್ತೆ, ಬೇರೆ ಬೇರೆ ಕಾರಣಗಳಿಗೆ ಬರುತ್ತೆ. ಹಾಗಂತ ಅದು ಹೃದಯದ ಸಮಸ್ಯೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಈಗ ಒಂದು 112 ಮಕ್ಕಳನ್ನು ನೋಡಿ ಹೇಗೋ ಒಂದು ಐಡೆಂಟಿಫೈ ಮಾಡಿದಾರಲ್ಲ. ಇಲ್ಲ, ಏನಾದ್ರು ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ಗಳಿದೆಯಾ ಅಂತೆಲ್ಲ ಕೇಳಿದ್ರು. ಏನಾದ್ರು ಇದ್ದರೆ ಹೇಳ್ಕೊಳ್ಳಿ ಅಂತೆಲ್ಲ ಕೇಳ್ತಾರೆ. ಏನಾದ್ರು ಹೆಲ್ಪ್ ಬೇಕಾದರೆ. ನಮಗೇನು ಆ ಥರ ಏನಿಲ್ಲ. ಎಷ್ಟೋ ಜನ ಮಕ್ಕಳಿಗೆ ಅಷ್ಟೊಂದೇನು ಮೆಡಿಕಲ್ ಚೆಕಪ್ಪಿಗೆ ಮನಿ ಇರಲ್ಲ. ಆದರೆ ಈಗಿನ ಕಾಲದಲ್ಲಿ ಈ ಥರ ಬಂದು ಸ್ಕೂಲ್ಗಳಲ್ಲಿ ಚೆಕಪ್ ಮಾಡ್ತಾಯಿದ್ರೆ ಅದು ಒಳ್ಳೆಯದು ಅಂತ. ಆ ಥರ ತಗೋಬೋದು. ಈಗ ಹೃದಯಾಘಾತದಿಂದ ತುಂಬ ಜನ ನರಳ್ತಿದ್ದಾರೆ. ಆಲ್ಮೋಸ್ಟ್ ಹಾಸನಲ್ಲಿ 40 to 45 ಮೆಂಬರ್ಸ್ ಸಾಯ್ತಿದ್ದಾರೆ. ಈಗ ನಾನು ಕೇಳ್ಕೊಳ್ಳೋದು ಒಂದೇ, ಈ ಹಾಸನಲ್ಲಿ ಒಂದು ಹಾಸ್ಪಿಟಲ್ ಓಪನ್ ಆಗಬೇಕು ಅಂತ ಹೃದಯಾಘಾತದ್ದು. ಇನ್ನೂ ಅದು ಓಪನ್ ಆಗಿಲ್ಲ. ಸರ್ಕಾರಕ್ಕೆ ಇದನ್ನು ಕೇಳ್ಕೊತೀನಿ. ಎಷ್ಟೋ ತುಂಬ ಜನ ನರಳುತ್ತಿರ್ತಾರಲ್ಲ, ಅವ್ರು ಹೇಳ್ಕೊಳಕ್ಕಾಗ್ತಿರಲ್ಲ. ಆದರೂ ಈ ಥರ ಬಂದು ಹೇಳ್ತಿದ್ದಾರೆ ಅಂದರೆ ಅದು ತುಂಬ ಚೆನ್ನಾಗಿದೆ. ಹಾಗೆ ಥ್ಯಾಂಕ್ಸ್ ಡಾಕ್ಟರ್ಸ್ಗಳೆಲ್ಲ ಬಂದು ಈ ಥರ ಚೆಕಪ್ ಮಾಡ್ತಿರೋದು. ಎಲ್ಲ ಕಾಲೇಜಿಗೆ ಹೋಗಲಿ, ಸ್ಕೂಲ್ಗಳಿಗೆ ಹೋಗಲಿ ಅಂತ ಕೇಳ್ಕೊತೀನಿ. ಇದರಿಂದ ಏನಾಗುತ್ತಂದರೆ ಕೆಲವೊಬ್ಬರು ಸ್ಟೂಡೆಂಟ್ಸ್ ಎಲ್ಲ ಏನಿದ್ದಾರೆ ಅಂದರೆ ಅವ್ರು ಸ್ವಲ್ಪ ಬೇರೆ ಕಡೆಯಿಂದೆಲ್ಲ ಬಂದಿರ್ತಾರೆ. ಅವರು ಫ್ಯಾಮಿಲಿಯಲ್ಲಿ ಅಷ್ಟೊಂದು ಏನಂದರೆ ಅವರಿಗೆ ಅಷ್ಟೊಂದು ಏನೂ ಇರಲ್ಲ. ಅವ್ರಿಗೆ ಪೇರೆಂಟ್ಸ್ ಎಲ್ಲ ಸ್ವಲ್ಪ ಪುವರ್ ಇರ್ಬೋದು. ಅವರಿಗೆ ಏನಾದರೂ ಚೆಕಪ್ ಮಾಡಿಸ್ಕೊಳಕ್ಕಿದ್ರೆ ಏನೂ ಹೇಳ್ಕೊಳಕ್ಕಾಗಲ್ಲ ಅವರಿಗೆ. ಅಕಸ್ಮಾತ್ ಅವ್ರ ಹತ್ರ ಏನಾದ್ರೂ ಹೇಳೋಕ್ಕಿದ್ರೆ ಎಸಿಟೇಟ್ ಮಾಡ್ತಾರೆ ಅವ್ರ ಪೇರೆಂಟ್ಸ್ ಜೊತೆ, ಯಾಕಂದರೆ ಅವ್ರಿಗೆ ಕಷ್ಟ ಇರುತ್ತೆ ಅಂತ. ಈ ಥರ ಏನಾದ್ರೂ ಚೆಕಪ್ಸ್ ಏನಾದರೂ ಇಟ್ಟರೆ ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದರಿಂದ ಶೇರ್ ಮಾಡ್ಕೋಬೋದು ಡಾಕ್ಟರ್ಸ್ ಹತ್ರ. ಅದರಿಂದ ಅವ್ರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಕ್ಯೂರ್ ಆದರೂ ಸಿಗುತ್ತೆ, ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಸಿಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈಗೇನಿದೆ ಡಾಕ್ಟರ್ಸ್ ಎಲ್ಲ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಇನ್ನು ಮುಂದೆ ಬೆಳೀಲಿ ಅಂತಲೂ ಕೇಳ್ತೀನಿ. ಆ್ಯಂಡ್ ಡಾಕ್ಟರ್ಸ್ಗೆಲ್ಲ ತುಂಬ